ಗಲ್ಫ್ ವಾರ್ ಎಫೆಕ್ಟ್ ನಿಂದ ರಾಜ್ಯದಲ್ಲಿ ಅವಾಂತರಗಳ ಸೆರೆಮಾಲೆಯೇ ಎದುರಾಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ಹೋಟೆಲ್ ಮಾಲೀಕ ಪ್ರಾಣವನ್ನೇ ಬಿಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಹೋಟೆಲ್ ಬಂದ್ ಆಗಿದ್ದಕ್ಕೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಮಾಲೀಕ ರಾಮು ಹಳ್ಳೂರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹುಕ್ಕೇರಿಯಲ್ಲಿ ಹನುಮಾನ್ ಹೋಟೆಲ್ ನಡೆಸ್ತಾ ಇದ್ದ ಇವರು ಸಾಲಕ್ಕೆ ಬಡ್ಡಿ ಕಟ್ಟಲು ಹಣ ಹೊಂದಿಸಲಾಗದೆ ಸಾವಿಗೆ ಶರಣಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಬೆಳಗಾವಿ ನಗರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಭಾರಿ ಜನಸಂದಣಿ ಕಂಡು ಬಂದಿದೆ. 4 ದಿನಗಳ ಕಾಲ ಪೆಟ್ರೋಲ್ ಸಿಗೋದಿಲ್ಲ ಅನ್ನೋ ವದಂತಿಯಿಂದ ಭಯಭೀತರಾಗಿ ಬಂಕ್ಗಳತ್ತ ಧಾವಿಸಿದ್ದಾರೆ ಜನ. ಅಜಂ ನಗರ, ಕೊಲ್ಲಾಪುರ ಸರ್ಕಲ್, ನೆಹರು ನಗರ, ವೈಭವ್ ನಗರ ಮತ್ತು ಗಾಂಧಿನಗರದಂತಹ ಪ್ರಮುಖ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಮುಗಿಬಿದ್ದಿದ್ದಾರೆ. ಇನ್ನು ಕ್ಯೂ ನಿಂತಿದ್ದಾಗ ಕಾರಿಗೆ ಯುವಕರ ಬೈಕ್ ಟಚ್ ಆಗಿದ್ದಕ್ಕೆ ಗಲಾಟೆನೇ ನಡೆದು ಹೋಗಿದೆ. ರಾಮದೇವ್ ಹೋಟೆಲ್ ಬಳಿ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಯುವಕರ ನಡುವೆ ಹೊಡೆದಾಟ ಆಗಿದೆ. ನಮ್ಮೊಬ್ರು ಪ್ರಾಣನೇ ಕಳ್ಕೊಂಡಿದ್ದಾರೆ ಹೋಟೆಲ್ ಮಾಲೀಕ. ನೋಡಿ, ಅಂತಹ ಪರಿಸ್ಥಿತಿಗಳು ಇದೊಂದೇ ಅಲ್ಲ, ನೀವು ನೋಡಿ ಬಹಳಷ್ಟು ಫ್ಯಾಕ್ಟರಿಗಳು ಕ್ಲೋಸ್ ಆಗಿದ್ದಾವೆ. ಹೌದು, ಬಹಳಷ್ಟು ಕಾರ್ಮಿಕರು ಮನೆಯಲ್ಲಿದ್ದಾರೆ. ಇದು ಕೋವಿಡ್ ನಂತಹ ಎಕ್ಸಾಕ್ಟ್ ಸಿಚುವೇಶನ್ ಅಲ್ಲ, ಅಟ್ಲೀಸ್ಟ್ 25% ಅಂತಹ ಸಿಚುವೇಶನ್ಗೆ ನಾವು ಅರೈವ್ ಆಗಿದ್ದೀವಿ. ಅದಕ್ಕೆ ಇವತ್ತು ಪ್ರಧಾನಿಗಳು ಈ ವಾರ್ ಏನಾದ್ರು ಮುಂದುವರೆದ್ರೆ ತುಂಬಾ ದೊಡ್ಡ ಚಿಂತೆಗೀಡು ಮಾಡುವಂತಹ ವಿಷಯ ಅಂತ ಹೇಳಿದ್ದಾರೆ. ಇವತ್ತು ನೋಡಿ, ಸಾಲ ಸುಳಿಗೆ ಸಿಲುಕಿ ಹೋಟೆಲ್ ಕ್ಲೋಸ್ ಆಗಿದೆ, ಸಾಲ ಕಟ್ಟಕ್ಕಾಗ್ತಾ ಇಲ್ಲ. ಬಹಳಷ್ಟು ಜನ, ನಿಮ್ಗೆ ಗೊತ್ತಿಲ್ಲ ರಾಮ್, ದಿನದ ಬಡ್ಡಿ, ವಾರಕ್ಕೆ ಬಡ್ಡಿ, ತಿಂಗಳಿಗೆ ಬಡ್ಡಿ 10,000 ಇಸ್ಕೊಳ್ಳೋದಂತೆ ವಾರಕ್ಕೆ. ಅವರು 2,000 ಹಿಡ್ಕೊಂಡು ಕೊಡೋದು 8,000 ರೂಪಾಯಿ. ವಾರ ಆದ್ಮೇಲೆ ನೀವು ಮತ್ತೆ 10,000 ರೂಪಾಯಿ ಕೊಡ್ಬೇಕು ಅವರಿಗೆ. ವಾರಕ್ಕೆ 2,000 ರೂಪಾಯಿ ಬಡ್ಡಿ, ವಾರಕ್ಕೆ ದಿನದ ಬಡ್ಡಿ, ಚಕ್ರ ಬಡ್ಡಿ. ಸೊ ಬಹಳ ಜನ ಬಹಳ ಕಷ್ಟದಲ್ಲಿದ್ದಾರೆ ರಾಮ್. ಬಹಳ ಚೆನ್ನಾಗಿರೋರು, ದುಡ್ಡು ಕಾಸು ಇರೋರು, ಶ್ರೀಮಂತರು, ಅವ್ರಿಗೆ ಇದು ತುಂಬಾ ದೊಡ್ಡ ವಿಷಯ ಆಗೋದಿಲ್ಲ. ಅವತ್ತು ದುಡ್ದು ಅವತ್ತು ತಿನ್ನೋರ್ಗೆ ಅದ್ರ ಕಷ್ಟ ಏನಂತ ಗೊತ್ತು. ಹಾಗಾಗಿ ಮಿತವ್ಯಯ ಇರಲಿ, ಪೋಲ್ ಮಾಡಬೇಡಿ, ಅನಾವಶ್ಯಕ ಖರ್ಚುಗಳನ್ನ ಮಾಡಬೇಡಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಮುಂದೆ ಯಾವ ರೀತಿಯಾದಂಥ ದಿನಗಳು ನಿಮ್ಗೆಸ್ಕರ ಕಾದಿದೆಯೋ ಗೊತ್ತಿಲ್ಲ. ಎಂಥದ್ದೇ ಸಿಚುವೇಶನ್ ಬಂದರೂ ಕೂಡ ಅದನ್ನ ಫೇಸ್ ಮಾಡುವಂತಹ ಮಾನಸಿಕವಾದಂತಹ, ಆರ್ಥಿಕವಾದಂತಹ ಬಚಾವ್ ಮಾಡಿ, ಗಟ್ಟಿಯಾಗಿ. ಮಾತ್ರ ಇವತ್ತು ಆ ಸುದ್ದಿ ಕೇಳಿ ನನ್ಗೆ ಸಖತ್ ಬೇಜಾರಾಯ್ತು. ಏನ್ ಹೇಳೋದಕ್ಕೆ ಅಂದ್ರೆ ನಾವ್ ಏನ್ ಹೇಳೋಣ ಇಂಥ ಸಂದರ್ಭದಲ್ಲಿ? ಯಾರಿಗೆ ಹೇಳೋಣ? ಯಾರನ್ನ ಕೇಳೋಣ? ಹೌದು, ಇದ್ರ ಜೊತೆಗೆ ಸುಳ್ಳು ಸುದ್ದಿಗಳು, ಪೆಟ್ರೋಲ್ ಸಿಗ್ತಾ ಇಲ್ಲ, ನೋಡಿ ಪೆಟ್ರೋಲ್ ಡೀಸೆಲ್ಗೋಸ್ಕರ ಜಗಳ ಆಡ್ತಾ ಇದಾರೆ. ಇವುಗಳನ್ನ ಏನೋ ಬಾಟಲ್ಗಳನ್ನ ತಗೊಂಡ್ ಬಂದು ಸಿದ್ಧರಾಗಿ ನಾಳೆ ಡೀಸೆಲ್ ಸಿಗದೆ ಇರಬಹುದು. ನೀವು ಸಿದ್ಧರಾಗಿ ಮೆಂಟಲಿ ಪ್ರಿಪೇರ್ ಹಾಕಿ ಅಷ್ಟೇ, ಏನು ಮಾಡಕ್ಕಾಗೋದಿಲ್ಲ. ಎಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ಎಲ್ಲರೂ ಬೇಡ್ಕೊಳ್ಳೋ ಇವಾಗ ನಮ್ಮ ಕೈ ಹಿಡಿಯೋದು ಒಂದೇ ಪ್ರಾರ್ಥನೆ ಅಷ್ಟೇ. ಪ್ರಾರ್ಥನೆಗಳಷ್ಟೇ ಕೈ ಹಿಡಿಯೋದು. ಆದಷ್ಟು ಬೇಗ ಮುದುಕ ಟ್ರಂಪ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ.